ರಾಮುಲು ಅವರೇ, ಒಂದು ಅಚ್ಚರಿಯ ವಿಷಯ ಕೇಳಬೇಕು ನಿಮ್ಮನ್ನ. ತುಂಬಾ ದಿನಗಳ ನಂತರ ನೀವು ಜನಾರ್ದನ್ ರೆಡ್ಡಿ ಅವರು ವೇದಿಕೆನಲ್ಲಿ ಕಾಣಿಸ್ಕೋತೀರಾ. ಈ ಘಟನೆ ಆದ್ಮೇಲೆ ಪ್ರೆಸ್ ಮೀಟ್ ಅಲ್ಲಿ ಕಾಣಿಸ್ಕೋತೀರಾ, ನೀವು ತಕ್ಷಣ ರೆಡ್ಡಿ ಅವ್ರ ಮನೆಗೆ ಬರ್ತೀರಾ, ಒಟ್ಟೊಟ್ಟಿಗೆ ಕಾಣಿಸ್ಕೋತೀರಾ. ಅಂದ್ರೆ ತುಂಬಾ ವರ್ಷಗಳ ನಂತರ ನೀವಿಬ್ರು ಹತ್ರ ಆಗ್ತೀರಾ. ಅಂದ್ರೆ ಈ ಘಟನೆ ನಿಮ್ಮಿಬ್ಬರನ್ನ ಹತ್ರ ಮಾಡ್ತು. ನೀವು ಅಷ್ಟೇ ಅಲ್ಲ, ಇಡೀ ರೆಡ್ಡಿ ಫ್ಯಾಮಿಲಿಯನ್ನೇ ಒಂದು ಮಾಡ್ತು ಈ ಘಟನೆ. ಈ ಒಂದ್ ಘಟನೆ ಬೇಕಾಯ್ತಾ ನಿಮಗೆ ಒಂದಾಗೋಕೆ, ಅಥವಾ ಈ ಘಟನೆನೇ ಮುಂದಿಟ್ಕೊಂಡು ನಾವೆಲ್ಲ ಒಟ್ಟಾಗಿದ್ದೀವಿ ಅನ್ನೋದನ್ನ ತೋರಿಸ್ತಾ ಇದ್ದೀರಾ? ಇಲ್ಲ ರೀ, ಹಂಗಲ್ಲ. ಒಟ್ಟಾಗಿ ತೋರಿಸೋ ಪ್ರಯತ್ನನ ಜನಾರ್ದನ್ ರೆಡ್ಡಿ ಅವರು ಸಂಡೂರಿನ ಉಪಚುನಾವಣೆ ಆಯ್ತು ನೋಡ್ರಿ. ಉಪಚುನಾವಣೆ ಆಗಂತ ಟೈಮಲ್ಲಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ಅಲ್ಲಿ ನನ್ನ ಮೇಲೆ ಅಲಿಗೇಷನ್ ಮಾಡಿದಾರೆ ಅನ್ನೋಂಥದ್ದು ಅವತ್ತು ನಮ್ಮ ಪಾರ್ಟಿಯಲ್ಲಿ ಕೂಡ ಚರ್ಚೆ ಆಗಿತ್ತು. ಅಲ್ಲಿ ಕೂಡ ಗಲಭೆ ಪ್ರಾರಂಭ ಆಯ್ತು. ಗಲಭೆ ಪ್ರಾರಂಭ ಆದಂತ ಟೈಮಲ್ಲಿ ಅವತ್ತಿನಿಂದ ನಾನು ಜನಾರ್ದನ್ ರೆಡ್ಡಿ ಅವರು ಅವರೊಂದು ಪತ್ರಿಕೆ ಹೇಳಿಕೆ ಕೊಟ್ಟಿದ್ರು, ನಾನೊಂದು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದೆ. ಅವ್ರು ಏನೋ ಅಲಿಗೇಷನ್ ಮಾಡಿದ್ರು, ನಾನೇನೋ ಅಲಿಗೇಷನ್ ಮಾಡಿದೆ. ಅಲಿಗೇಷನ್ ಅಂದ್ರೆ ಅಷ್ಟು ಮಟ್ಟಿಗೆ ಒಂದು ಅವರು ನಮ್ಮ ಹತ್ರ ಮಾತಾಡ್ತಿದ್ದಲ್ಲ, ನಾನು ಅವ್ರ ಹತ್ರ ಮಾತಾಡ್ತಿಲ್ಲ. ಪಾರ್ಟಿ ಕಾರ್ಯಕ್ರಮಗಳು ಏನಿದ್ರೆ ನಾವು ಅವರು ಮಾತಾಡ್ತಿದ್ರಿ. ಮಾತಾಡಿದ ನಂತರ ಅಷ್ಟು ಸೀರಿಯಸ್ ಆಗಿ ಎಲ್ಲರೂ ಕೂಡ ಇವತ್ತು ರಾಮ್ಲೋರೆ, ಇವತ್ತು ಜನಾರ್ದನ್ ರೆಡ್ಡಿ ಅವರು ನೀವು ಎಲ್ಲರೂ ಕೂಡ ಒಂದಾದ್ರೆ ಚೆನ್ನಾಗಿತ್ತು ಅಂದೆಲ್ಲ ಅಭಿಪ್ರಾಯ ಕೊಡ್ತಾ ಇದ್ರಿ. ಇವತ್ತು ಜನಾರ್ದನ್ ರೆಡ್ಡಿ ಅವರು ನೋಡ್ರಿ, ಎಷ್ಟೇ ಆಗಿರ್ಲಿ ನಾವೆಲ್ಲ ಕೂಡ ಕೂಡಿ ಬೆಳೆದಂತವ್ರಿ, ಕೂಡಿ ರಾಜಕಾರಣ ಮಾಡಿದಂತವ್ರು, ಕೂಡಿ ಇಲ್ಲಿ ತನಕ ಬಂದಂತವ್ರು. ಬೇರೆ ಬೇರೆ ಕಾರಣಗಳಿಂದ ದೂರ ಆಗಿರ್ಬೋದು. ಅಂದ್ರೆ ಬೇರೆಯವ್ರು ಬಂದು ಒಡೆಯಕ್ ಬರ್ತಾರಂದ್ರೆ ಸುಮ್ನೆ ನೋಡ್ತಾ ಸುಮ್ನೆ ಇರಕ್ಕಾಗಲ್ಲ ನೋಡಿ. ನಾನು ಜನಾರ್ದನ್ ರೆಡ್ಡಿ ಅವ್ರು ಕೂಡ ಬಹಳ ಸರಿ ಹೇಳಿದೀನಿ, ಜನಾರ್ದನ್ ರೆಡ್ಡಿ ಅವರು ಒಳ್ಳೆ ಟೈಮಲ್ಲಿ ನಾನು ಬರ್ತೀನಿಲ್ಲ ಗೊತ್ತಿಲ್ಲ, ಯಾವತ್ತರ ಕಷ್ಟ ಬಂದಂತ ಟೈಮಲ್ಲಿ ನಿನ್ ಮನೆ ಹತ್ರ ಬರ್ತೀನಿ, ನಿಲ್ತೀನಿ, ಅದ್ರಲ್ಲಿ ನಾನು ಒಬ್ಬ ಮೊದಲನೇನಾಗಿರ್ತೀನಿ ಅನ್ನಂತ ಮಾತು ಮುಂಚೆನಿಂದ ಕೂಡ ಹೇಳಿದ್ರಿ. ಇವತ್ತು ಜನಾರ್ದನ್ ರೆಡ್ಡಿ ತ್ರಾಸದಂತ ಟೈಮಲ್ಲಿ ಅವ್ರು ಫೋನ್ ಮಾಡಿದ್ದು ನಿಜ, ನಾನು ಹೋಗಿದ್ದು ನಿಜ, ಅವ್ರ ಪರವಾಗಿ ನಿಂತಿದ್ದು ನಿಜ. ಎಲ್ಲರೂ ಕೂಡ ನಮ್ಮ ಪಾರ್ಟಿ ಕಾರ್ಯಕರ್ತರು ನಿಂತಾರ. ನಮ್ಮ ಪಾರ್ಟಿ ಕಾರ್ಯಕರ್ತರ ಜೊತೆಲಿ ನಮ್ಮ ಎಲ್ಲಾ ಬೇಕಾದಂತ ಎಲ್ಲರೂ ಕೂಡ ಅವ್ರ ಪರವಾಗಿ ನಿಂತು ಅವ್ರನ್ನ ಎಲ್ಲಾ ರೀತಿಯಲ್ಲಿ ಕೂಡ ಪ್ರೊಟೆಕ್ಟ್ ಮಾಡಂತ ಕೆಲಸ ಮಾಡಿದ್ದಾರೆ. ಅಂದ್ರೆ ಜನಾರ್ದನ್ ರೆಡ್ಡಿ ರಾಮುಲು ಅವರ ಗೆಳೆತನ ಹೀಗೆ ಮುಂದುವರಿಯುತ್ತಾ, ಅಥವಾ ಗಲಾಟೆ ಅಥವಾ ಸಮಸ್ಯೆ ಬಂದಾಗ ಮಾತ್ರ ಒಂದಾಗಿ ಕಾಣಿಸ್ಕೊಳ್ತಾರಾ? ಪೊಲಿಟಿಕಲ್ ಸಿಸ್ಟಮ್ದಲ್ಲಿ ಯಾವತ್ತಿದ್ರೆ ಕೂಡ ರಾಜಕಾರಣ ಅಂದ ತಕ್ಷಣ ಅವರು ಒಂದೇ ಪಾರ್ಟಿಯಲ್ಲಿ ಇದ್ದಂತ ಟೈಮಲ್ಲಿ, ನಾವೇ ಒಂದು ಪಾರ್ಟಿದಲ್ಲಿ ಇದ್ದಂತ ಟೈಮಲ್ಲಿ ಯಾವ್ದು ಕೂಡ ಇರಿಸು ಮುರ್ಸಿ ಇರಲಾರ್ದಂತಿದ್ರೆ ಕಾರ್ಯಕರ್ತ ಸಂತೋಷ ಆಗಿರ್ತಾನ. ಇವತ್ತು ಆದಂತ ಇನ್ಸಿಡೆಂಟ್ ಏನಿದೆನೋ ಇದು ಎಲ್ಲರಿಗೆ ಸಂಬಂಧಪಟ್ಟಿದ್ದ ಇನ್ಸಿಡೆಂಟ್ ಆಗಿರೋದು, ಎಲ್ಲರೂ ಕೂಡ ಕೂಡಿ ಮಾಡಿದ್ವಿ. ಇವತ್ತು ಯಾರ್ಯಾರು ನಮ್ಮ ಕಡೆಯಿಂದ ದೂರ ಇದ್ರು ಅವ್ರ ಕಡೆ ಇದ್ದಂತವ್ರು ಎಲ್ಲರೂ ಕೂಡ ಒಂದಾಗಿದ್ವಿ. ಇದೇ ರೀತಿಯಲ್ಲಿ ರಾಜಕಾರಣ ಮುಂದುವರ್ಸ್ಕೊಂಡು ಹೋಗ್ತೀವಿ. ನಾರಾ ಭರತ್ ರೆಡ್ಡಿ ಅವರ ಜೊತೆಗಿನ ಈ ಜಟಾಪಟಿ ಬಡದಾಟ ಇಲ್ಲಿಗೆ ಮುಗಿಯುತ್ತಾ, ಅಥವಾ ಮತ್ತೊಂದು ಹಂತಕ್ಕೆ ತನಕ ಪ್ಲಾನ್ ಇದೆಯಾ? ನೋಡ್ರಿ, ನಾನು 30 ವರ್ಷ ರಾಜಕಾರಣದಲ್ಲಿ ಯಾವತ್ತು ಕೂಡ ಶಾಂತಿಯನ್ನು ಭಂಗ ಮಾಡಂತ ಕೆಲಸ ಆಗ್ಲಿಲ್ಲ. ಶಾಂತಿಯನ್ನು ಭಂಗ ಮಾಡಿದಂತ ಉದಾಹರಣೆ ಯಾವ್ದು ಕೂಡ ಇಲ್ಲ. ಇವತ್ತು ಶಾಂತಿ ಭಂಗ ಮಾಡಂತ ಕೆಲಸ ನಗರದ ಶಾಸನಬದ್ಧನಾದಂತ ಶಾಸಕರಾದಂತ ನಾರಾ ಭರತ್ ರೆಡ್ಡಿ ಅವರು ಏನ್ ಮಾಡಿದ್ರು, ಅವ್ರು ಇಲ್ಲಿಗೆ ಮುಗಿಸ್ಕೊಂಡ್ರೆ ಬಹಳಷ್ಟು ಚಲೋ. ಸರ್, ಮತ್ತೊಂದು ಮಾತು ಕೇಳಿ ಬರ್ತಾ ಇರೋದು ಅಂದ್ರೆ, ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಅವರಿಗೆ ರಾಜಕೀಯವಾಗಿ ಸಾಲು ಸಾಲು ಹಿನ್ನಡೆಯಾಗಿತ್ತು. ಆ ಹಿನ್ನಡೆಯನ್ನ ಮುನ್ನಡೆ ಸಾಧಿಸೋಕೆ, ರಾಜಕೀಯವಾಗಿ ಮುನ್ನಡೆ ಸಾಧಿಸೋಕೆ ಈ ಬ್ಯಾನರ್ ಗಲಾಟೆಯನ್ನ ದೊಡ್ಡದ್ ಮಾಡಿದ್ರು ಅನ್ನೋ ಆರೋಪ ಇದೆ. ನಿಜನಾ? ನೋಡುವ, ನಾನು ನೋಡಿದ್ದೀನಿ ಬಹಳಷ್ಟು. ನನ್ನ ಜೀವನದಲ್ಲಿ ಎಷ್ಟು ನನಗೆ ವಹಿಸಿದ್ದೇನೆ ಅಷ್ಟು ಉದಾಹರಣೆಗಳು ನನ್ನ ಹತ್ರ ಇದಾವೆ. ಯಾರು ಕೂಡ ನೋಡುವ, ನಾನು ಒಂದು ಸಾರಿ ಮೀಸಲಾತಿ ಕೊಡ್ಸೋಂತ ವಿಚಾರದಲ್ಲಿ ಸುಮಾರಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಸುಮಾರಾಗಿ ಎಸ್ಸಿ ಜನಾಂಗಕ್ಕೆ 3-7% ಮೀಸಲಾತಿ ಜಾಸ್ತಿ ಮಾಡಂತ ಕೆಲಸ ಮಾಡಿದೆ. ಅದೇ ರೀತಿಯಲ್ಲಿ ಪರಿಶಿಷ್ಟ ಜಾತಿಗೆ 15-2% ಜಾಸ್ತಿ ಮಾಡಿ ಪುನಃ ಅದರಿಗೆ 17% ಮೀಸಲಾತಿ ಮಾಡಂತ ಕೆಲಸ ಮಾಡಿದೆ. ಅವತ್ತು ಬಳ್ಳಾರಿ ನಗರದಲ್ಲಿ ಜನ ಸೇರಿದಂತದ್ದು ಸುಮಾರಿಗೆ 6 ಲಕ್ಷನೋ 7 ಲಕ್ಷ 5 ಲಕ್ಷಕ್ಕೂ ಜಾಸ್ತಿ ಜನರು ಸೇರಿದರು. 5 ಲಕ್ಷ ಜನರು ಇಲ್ಲಿಂದ ಬಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿದ್ದಂತ ಎಲ್ಲರೂ ಕೂಡ ದೊಡ್ಡ ಸಮಾವೇಶ ಮಾಡೋ ಮೂಲಕ ಆ ಮೀಸಲಾತಿ ಕೊಡಿಸಿದಂತ ಹೇಳಿ ನಾನು ಆವತ್ತು ಅಲ್ಲಿ ದೊಡ್ಡ ಸಮಾವೇಶ ಮಾಡಿದೆ. ಅಲ್ಲಿ 23ನೇ ಚುನಾವಣೆ ನಡೆದಂತ ಅದೇ ಕ್ಷೇತ್ರದಲ್ಲಿ ರಾಮುಲು ನಿಲ್ತಾನ. ರಾಮುಲು ಅದೇ ಕ್ಷೇತ್ರದಲ್ಲಿ MLA ನಿಂತ ಟೈಮಲ್ಲಿ MLA ಆಗಿ ನಾನು ಸೋತೋಗ್ತೇನೆ. ಜನ ಕೇವಲ ಬ್ಯಾನರ್ ಇಂದ ದೊಡ್ಡದು ಮಾಡ್ಕೊಂಡು ಹೋಗ್ತಾರೆ. ಯಾಕೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಂದ್ರೆ, ಈ ಬ್ಯಾನರ್ ಜಗಳನ್ನೇ ದೊಡ್ಡದು ಮಾಡ್ಕೊಂಡು ರಾಜಕೀಯ ಲಾಭ ಪಡ್ಕೊಂಡ್ರೆ ಈ ಬ್ಯಾನರ್ ಇಂದ ಜನ ಓಟ್ ಹಾಕಲ್ಲ. ಅಂದ್ರೆ ಆ ರೀತಿ ಶುಲ್ಕ ರಾಜಕಾರಣದಿಂದ ನಾವು ಬೆಳೆಯಂತ ಮಂದಿ ಅಲ್ಲ. ನಾವು ಜನರ ಮಧ್ಯದಲ್ಲಿ ಹೋಗಿ ಕೆಲಸ ಮಾಡಿ ಬೆಳೆಯಂತ ಮಂದಿ ಆಗಿರ್ಗಳು. ಇದರಿಂದ ಏನು ಉಪಯೋಗ ಆಗಲ್ಲ, ಲಾಭ ಆಗಲ್ಲ, ನಷ್ಟ ಕೂಡ ಆಗಲ್ಲ. ಬಹುಶಃ ಈ ಪ್ರಶ್ನೆಗೆ ರಾಮುಲು ಅವರು ನೇರವಾಗಿ ಉತ್ತರ ಕೊಡ್ತಾರೆ ಅಂತ ಭಾವಿಸ್ತೀನಿ. ಜನಾರ್ದನ್ ರೆಡ್ಡಿ ಅವರು ರಾಮುಲು ಅವ್ರನ್ನ ಬಳಸ್ಕೊಂಡು ಮತ್ತೆ ರಾಜಕೀಯ ಸಾಧಿಸೋಕೆ ಹೊರಟಿದ್ದಾರೆ ಅಂತ. ಯಾಕಂದ್ರೆ ಹಿಂದೊಮ್ಮೆ ನೀವೇ ಹೇಳಿದ್ರಿ ನನ್ನನ್ನ ಬಳಸ್ಕೊಂಡು ಬೆಳೆದ್ರು ಅಂತ. ಈಗ ಮತ್ತೆ ರಾಮುಲು ಅವ್ರನ್ನ ಜನಾರ್ದನ್ ರೆಡ್ಡಿ ಬಳಸ್ಕೊಳ್ತಿದ್ದಾರೆ ಅಂತ ಅನ್ಸುತ್ತಾ? ನನಗೇನು ನೋಡ್ರಿ,
ಒಬ್ರಿಗೊಬ್ರು ಬೆಳಿಬೇಕು. ಒಬ್ರಿಗೊಬ್ರು ಬೆಳಿಬೇಕಂದ್ರೆ ಗಿವ್ ಅಂಡ್ ಟೇಕ್ ಪಾಲಿಸಿ ಇರ್ಬೇಕು. ಅವರಿಂದ ನಾವಲ್ಲ, ನಮ್ಮಿಂದ ಅವರಲ್ಲ. ಯಾಕಂದ್ರೆ ಇವತ್ತು ಅವ್ರು ದೊಡ್ಡವರ ನಾವು ದೊಡ್ಡವರ ಅಂತ ಆ ಪ್ರಶ್ನೆಗೆ ಉತ್ತರ ಸಿಗಲ್ಲ. ಯಾಕಂದ್ರೆ ಇವತ್ತಿದ್ದಂತ ಪರಿಸ್ಥಿತಿಯಲ್ಲಿ ನಾನು ಅಧಿಕಾರದಲ್ಲಿ ಇಲ್ಲ. ಅವ್ರು MLA ಆಗಿದ್ದಾರೆ. ಅವರು MLA ಗಂಗಾವತಿ MLA ಇದ್ದಾರೆ. ನನ್ನ ಹತ್ರ MLA ಕೂಡ ಇಲ್ಲ, MP ಕೂಡ ಇಲ್ಲ. ಇವತ್ತು ನಾನು ಹೇಳ್ಬೋದು, ಇಲ್ಲ ಅವರು ಬಳಕೆ ಮಾಡು, ನಾನ್ ದೊಡ್ಡನ್ ಮಾಡೋದು, ನಾನು ಬಳಕೆ ಮಾಡಿ ಅವ್ರು ದೊಡ್ಡದಾಗಿ ಏನಿಲ್ಲ. ಇವತ್ತು ಏನೋ ಒಂದು ಮಾನವೀಯ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡಬೇಕು. ಜೊತೆಲಿ ಈ ರೀತಿ ನಾನು ನೀನು ಅನ್ನೋದಕ್ಕಿಂತ ಒಟ್ಟಾರೆ ಆದ್ರೆ ಮಾತ್ರ ಗಟ್ಟಿ ಇರುತ್ತೆ. ಒಗ್ಗಟ್ಟಲ್ಲಿ ಗಟ್ಟಿ ಇರೋ ಕಾರಣ ಒಗ್ಗಟ್ಟಿನಿಂದ ಪಾರ್ಟಿ ಬೆಳೆಸಬೇಕು. ನಮ್ಮಂತವ್ರು ನಂಬಿದಂತವ್ರು ಲಕ್ಷಾಂತರ ಮಂದಿ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡ್ತಾರ. ಅವ್ರ ಜೀವನ ಲೆಕ್ಕ ಮಾಡ್ಲಾರ್ದಂತ ಇವತ್ತು ಕೂಡ ನಮ್ಮ ಪರವಾಗಿ ನಿಂತಾರ. ಅವ್ರ ಮನಸ್ಥಿತಿ ಕಾರ್ಯಕರ್ತರು ಹಂಗಿದ್ದಂತ ಟೈಮಲ್ಲಿ ನಾವೆಲ್ಲರೂ ಕೂಡ ಒಟ್ಟಾರೆ ಒಂದಾಗಿ ಒಗ್ಗಟ್ಟಾಗಿ 28ರಲ್ಲಿ ನಡೆಯುವಂತ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಸೇರಿ ಮತ್ತೆ ಪುನಃ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರಬೇಕು ಅನ್ನೋಂಥದ್ದು ನಮ್ಮೆಲ್ಲರಿಗೂ ಸಂಕಲ್ಪ ಆಗಿರೋ ಕಾರಣ ಆ ಸಂಕಲ್ಪದಲ್ಲಿ ನಮ್ಮ ಕಾರ್ಯಕರ್ತರ ಮನಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಈಗ ಅದೇ ಚರ್ಚೆ ನಡೀತಾ ಇದೆ. ಜನಾರ್ದನ್ ರೆಡ್ಡಿ ಅವರು ರಾಜಕೀಯ ನೆಲೆ ಹುಡುಕ್ತಾ ಇದ್ದಾರೆ, ರಾಮುಲು ಅವರು ರಾಜಕೀಯ ನೆಲೆ ಹುಡುಕ್ತಾ ಇದ್ದಾರೆ. ಈ ಘಟನೆಯನ್ನೇ ಮುಂದಿಟ್ಕೊಂಡು ಬಳ್ಳಾರಿನಲ್ಲಿ ಭದ್ರಾ ಪಡಿಸ್ಕೊಳ್ಬೇಕು ಅಂತ ಇಬ್ರು ಪ್ಲಾನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಘಟನೆಯನ್ನ ಇನ್ನಷ್ಟು ಜಾಸ್ತಿ ಮಾಡ್ತಿದ್ದಾರೆ ಅನ್ನೋ ಆರೋಪ. ಮುಂದಿನ ಚುನಾವಣೆಯಲ್ಲಿ ಎಲ್ಲಿ ನಿಮ್ಮ ಕ್ಷೇತ್ರನ ಹುಡ್ಕೊಂಡಿದ್ದೀರಿ ಸರ್? ಕೇಳ್ತೀನಿ ಶೋಭಾ, ಭರತ್ ರೆಡ್ಡಿ ಎಲ್ಲಿದ್ದಾನ? ಅವ್ರು ಭರತ್ ರೆಡ್ಡಿ ಹೊರಗಡೆ ಬರಲಿಲ್ಲ. ಇವತ್ತು ನಾವು ಇಷ್ಟೊಂದು ಅಲಿಗೇಷನ್ ಮಾಡಿದೆ, ಅಲಿಗೇಷನ್ ಮಿತ್ ಇದ್ದಿದ್ದು ಸತ್ಯನ ಹೇಳ್ತಾ ಇದ್ದೀವಿ. ಭರತ್ ರೆಡ್ಡಿ ಎಲ್ಲಿದ್ದಾನ? ಇವತ್ತು ನಾವು ಸತ್ಯ ಹೇಳೋಂಥವ್ರು ನಾವೇನಾದ್ರು ಯಾರು ಕೂಡ ಊರು ಬಿಟ್ಟೋಗಿಲ್ಲ. ನಿಮ್ಮ ಮೂಲಕ ಎಲ್ಲರಿಗೂ ಜನರೆಲ್ಲರೂ ಕೂಡ ನೋಡ್ತಾ ಇದಾರ. ನಾನು ಸತ್ಯನ ಹೇಳ್ತಾ ಇರೋ ಕಾರಣ ಜನರೆಲ್ಲರೂ ಕೂಡ ಒಪ್ಪುತ್ತಾ ಇದಾರ. ನೀನ್ ಎಲ್ಲಿದೀಯಪ್ಪ? ಎಲ್ಲಿದ್ದೀ ಕಾಣ್ತಾ ಇಲ್ಲ. ಎಲ್ಲಿ ತನಕ ಆಗಿದೆ? ಎಲ್ಲನ್ನ ಬಂದು ಬಹಿರಂಗವಾಗಿ ನೀನ್ ಹಿಂಗ ಅಂತೇಳಿ ಎಲ್ಲಿ ಕೂಡ ಹೇಳಿದ್ದಂತ ಏನಿಲ್ಲ. ಎಲ್ಲೋ ಒಂದ್ ಕಡೆ ಕುಂತು ಮಾತಾಡ್ತಾ ಇದೀವಿ. ನೀನ್ ಸತ್ಯವಂತಂದ್ರೆ ಹೊರಗಡೆ ಬಂದು ಮಾತಾಡಪ್ಪ. ನೀನ್ ಹೊರಗಡೆ ಬಾ. ನೀನು ಹೊರಗಡೆ ಬರ್ಲಾರ್ದಂತೆ ಎಲ್ಲೋ ಕುಂತು ಕಾನ್ಫರೆನ್ಸ್ ಮಾಡಿ ಎಲ್ಲೋ ಒಂದ್ ಕಡೆ ಕುಂತು ಮಾತಾಡೋದು ಅದೆಲ್ಲ ಕೂಡ ಏನಿದೆ? ಇವಾಗ ನೋಡು, ಯಾರು ಹುಡುಗ ರಾಜಶೇಖರ್ ಸತ್ತಿದ್ದಾನ, ನಿಮ್ ಗನ್ನಿಂದ ಸತ್ತಿದ್ದಂತೆ ವಿಡಿಯೋದಲ್ಲಿ ನೋಡಿಸ್ತಾ ಇದಾರೆ. ನೀವೇನ್ ಇವತ್ತು ಆ ಹುಡುಗ ಸತ್ತಂತ ಹುಡುಗನ ಪೋಸ್ಟ್ ಮಾರ್ಟಮ್ ಏನು ತಗೊಂಡಿದ್ರು, 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರಿಂದ ಅಲಿಗೇಷನ್ ನಾನು ಮಾಡಿದ್ರೆ ಕುಮಾರಸ್ವಾಮಿ ಮಾಡೋದು. ಆ ಪೋಸ್ಟ್ ಮಾರ್ಟಮ್ ಮಾಡಿದ ನಂತರ ಆ ಹುಡುಗನ ನೀವು ಪೋಸ್ಟ್ ಮಾರ್ಟಮ್ ಮಾಡಿದಂತ ಒಬ್ಬ ಹುಡುಗನ, ಅದು ಕೂಡ ಇಂತ ಕ್ಲಾಶ್ ಅಲ್ಲಿ ಒಬ್ಬ ಬುಲೆಟ್ ಹಾರಿಸಿದಂತ ಒಬ್ಬ ವ್ಯಕ್ತಿಗೆ ಇವತ್ತು ಒಬ್ಬ ಹುಡುಗ ರಾಜಶೇಖರ್ ಡೆತ್ ಆದ್ಮೇಲೆ ಕಾನೂನಲ್ಲಿ ಏನು ಬುಲೆಟ್ ಏನು ಆರಿಸಿದಂತ ಹುಡುಗ ಏನು ಸತ್ತನೋ ರಾಜಶೇಖರ್, ಹಿಂಗ ಫೈರಿಂಗ್ ಅಲ್ಲಿ ಜಗಳಗಳಲ್ಲಿ ಈ ರೀತಿ ಇನ್ಸಿಡೆಂಟ್ ಆದಂತ ಟೈಮ್ಲಿ ಯಾರು ಕೂಡ ಬಾಡಿ ಸುಟ್ಟಾಕಿದಂತ ಉದಾಹರಣೆ ಎಲ್ಲಿಲ್ಲ. ನೀವು ಯಾಕೆ ಸುಟ್ಟಾಕಿದ್ರಿ? ಇವೆಲ್ಲ ಕ್ಲಾರಿಫಿಕೇಶನ್ ಕೊಡ್ಬೇಕಲ್ಲ. ನನ್ನ ಹತ್ರ ಇನ್ನ ದಾಖಲಾತಿಗಳು ಹೆಂಗ್ ಸುಟ್ಟಿದ್ರಿ, ಏನ್ ಮಾಡಿದ್ರಿ, ಯಾಕೆ ಕುಣಿ ತೋಡ್ಸಿದ್ರಿ, ಹೆಂಗ್ ಸುಟ್ಟಾಕಿದ್ರಿ, ಎದಕ್ಕೋಸ್ಕರವಾಗಿ ಗ್ಯಾಸ್ ಇಂದ ಸುಟ್ಟಾಕಿದ್ರಿ, ಕಟ್ಟಿಗೆಯಿಂದ ಸುಟ್ಟಾಕ್ಬೋದಲ್ಲಿ ಯಾಕೆ ಗ್ಯಾಸ್ ಯಾಕೆ ಬಳಕೆ ಮಾಡಿದ್ರಿ, ಇವತ್ತು ಸಾಕ್ಷಿ ನಾಶ ಮಾಡಂತ ಕೆಲಸ ಇವೆಲ್ಲ ಕ್ಲಾರಿಟಿ ಕೊಡ್ಬೇಕಲ್ಲ. ಸಾಕ್ಷಿ ನಾಶ ಮಾಡಬೇಕು. ನಾಳೆ ಯಾವುದೇ ರೀತಿಯಲ್ಲಿ ಸಿಬಿಐಗೆ ಏನಾದ್ರೆಗಿನ ನಾಳೆ ಬಂದು ಸಿಬಿಐ ನಮ್ಮನ್ನ ಹೊತ್ಕೊಂಡು ಹೋಗ್ತಾರ ಅಂತ ಕಾರಣದಿಂದ ಅವ್ರನ್ನ ಸುಟ್ಟಾಕಂತ ಕೆಲಸ ಮಾಡಿದ್ರಿ. ಇವೆಲ್ಲ ಕ್ಲಾರಿಫಿಕೇಶನ್ ಕೊಡ್ಬೇಕಾಗ ಎಲ್ಲಿದೀಯಪ್ಪ ನೀನು? ಬಾ, ಹೊರಗಡೆ ಬಾ. ಧನ್ಯವಾದಗಳು ರಾಮುಲು ಅವರೇ, ಇಷ್ಟೊತ್ತು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ. ಇದಿಷ್ಟು ಮಾಜಿ ಸಚಿವರಾದ ರಾಮುಲು ಅವರ ಮಾತುಗಳು. ಬಳ್ಳಾರಿ ಘಟನೆ ಬಗ್ಗೆ ಅತ್ಯಂತ ಸ್ಪಷ್ಟ ಚಿತ್ರಣವನ್ನ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಮತ್ತೆ ನಾರಾ ಭರತ್ ರೆಡ್ಡಿ ಅವರ ವಿರುದ್ಧ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ. ಇದನ್ನ ಇಲ್ಲಿಗೆ ಬಿಡೋದಿಲ್ಲ, ಇನ್ನಷ್ಟು ಹೋರಾಟದ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ ಅನ್ನೋ ಶಪಥವನ್ನ ಮಾಡಿದ್ದಾರೆ. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.